ಮಧ್ಯಪ್ರದೇಶದ ಭೋಜಶಾಲಾ ಮಂದಿರ ವಿವಾದಕ್ಕೆ ಸುಪ್ರೀಂ ಕೋರ್ಟ್ ಎಂಟ್ರಿ ಕೊಟ್ಟಿದೆ. ಮುಸ್ಲಿಮರಿಗೂ ನಮಾಜ್ ನೀಡೋಕೆ ಸುಪ್ರೀಂ ಕೋರ್ಟ್ ಅವಕಾಶ ಕೊಟ್ಟಿದೆ. ಧಾರ್ ಜಿಲ್ಲೆಯ ಭೋಜಶಾಲಾ ಕಮಲ್ ಮೌಲಾ ಮಸೀದಿ ವಿವಾದ ಇದು. ಸಂಕೀರ್ಣವನ್ನ ದೇವಾಲಯವೆಂದು ಘೋಷಣೆ ಮಾಡಿತ್ತು ಮಧ್ಯಪ್ರದೇಶ ಹೈಕೋರ್ಟ್. ಹೈಕೋರ್ಟ್ ಆದೇಶಕ್ಕೆ ಮಧ್ಯಂತರ ತಡೆ ನೀಡಲು ಸುಪ್ರೀಂ ನಿರಾಕರಣೆ ಮಾಡಿತು. ಸಂಕೀರ್ಣದ ಒಳಭಾಗದಲ್ಲಿ ಮುಸ್ಲಿಮರು ನಮಾಜ್ ನಿಷೇಧ ಮುಂದುವರಿಕೆ ಬದಲಿಗೆ ಸಂಕೀರ್ಣದ ಪಕ್ಕದಲ್ಲಿರುವಂಥ ತೆರೆದ ಜಾಗದಲ್ಲಿ ಅವರು ನಮಾಜ್ ಮಾಡುವುದು ಅಂತ ಅವಕಾಶ ಕೊಟ್ಟಿದ್ದಾರೆ. ಪ್ರತಿ ಶುಕ್ರವಾರ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೆ ಅವರು ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದೆ ಕೋರ್ಟು. ಈ ಬಗ್ಗೆ ಮಧ್ಯಪ್ರದೇಶ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟಿದೆ. ಇವು ಬಹಳ ಸೂಕ್ಷ್ಮ ವಿಷಯಗಳು, ತಾಳ್ಮೆಯಿಂದಿರಿ ಅಂತ CJI ಕಿವಿಮಾತು ಹೇಳಿದ್ದಾರೆ. ವಿಚಾರಣೆ ವೇಳೆ ಶಾಂತಿ ಸೌಹಾರ್ದತೆ ಕಾಪಾಡುವ ಅಗತ್ಯತೆ ಬಗ್ಗೆ ಕಿವಿಮಾತು ಹೇಳಿದರು. ಭೋಜಶಾಲಾವು ಸರಸ್ವತಿ ಮಂದಿರ ಅಂತ ತೀರ್ಪು ನೀಡಿತ್ತು ಹೈಕೋರ್ಟು. ಹೈಕೋರ್ಟ್ ತೀರ್ಪು ಪ್ರಶ್ನಿಸಿದ ಒಂದು ಮೇಲ್ಮನವಿ ಸಲ್ಲಿಕೆಯಾಗಿತ್ತು ಮುಸ್ಲಿಂ ಸಮುದಾಯದ ಕಡೆಯಿಂದ. ಮೇಲ್ಮನವಿ ಸ್ವೀಕರಿಸಿದ ಪೀಠವು ಹಿಂದೂ ಪಕ್ಷಗಳು, ಕೇಂದ್ರ ಸರ್ಕಾರ, ಮಧ್ಯ ಪ್ರದೇಶ ಸರ್ಕಾರ, ಭಾರತೀಯ ಪುರಾತತ್ವ ಸಮೀಕ್ಷೆ ಇಲಾಖೆಗೆ ನೋಟಿಸನ್ನು ಕೊಟ್ಟಿದೆ. ಅಧಿಕೃತ ನೋಟಿಸ್ ಜಾರಿ ಮಾಡಿ ಪ್ರಕ್ರಿಯೆಗೆ ಸುಪ್ರೀಂ ಕೋರ್ಟ್ ಕೋರಿದೆ. ಈಗ ಅಷ್ಟೇ ಅಲ್ಲದೆ ಕೋರ್ಟ್ ಲಿಖಿತ ಅನುಮತಿ ಇಲ್ಲದೆ ASI ಸಂಸ್ಥೆಯು ವಿವಾದಿತ ಸ್ಥಳದಲ್ಲಿ ರಚನಾತ್ಮಕ ಬದಲಾವಣೆ ಮಾಡುವಂತೆಲ್ಲ ಕಠಿಣ ಆದೇಶ ಕೊಟ್ಟಿದೆ. ಹಾಗಾದರೆ ಏನಿದು ಭೋಜಶಾಲಾ ಕಮಲ್ ಮೌಲಾ ಮಸೀದಿಯ ವಿವಾದ? 11ನೇ ಶತಮಾನದಿಂದ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ರಕ್ಷಣೆಯಲ್ಲಿದೆ. ಇದು ಹಿಂದೂಗಳು ಇದನ್ನು ಸರಸ್ವತಿ ದೇವಿಗೆ ಸಮರ್ಪಿತವಾದಂಥ ದೇವಾಲಯ ಅಂತ ಕರೀತಾರೆ, ನಂಬ್ತಾರೆ. ಆದರೆ ಮುಸ್ಲಿಮರು ಇದನ್ನು ಕಮಲ್ ಮೌಲಾ ಮಸೀದಿ ಅಂತ ಹೇಳ್ತಾರೆ. ಇನ್ನು ವಿವಾದದ ಕುರಿತ ವಿಚಾರಣೆ ನಡೆಸಿದ ಮಧ್ಯಪ್ರದೇಶ ಹೈಕೋರ್ಟ್ ಏನಿದೆ, 2003ರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಏನಿದೆ ಮುಸ್ಲಿಮರಿಗೆ ಶುಕ್ರವಾರದ ನಮಾಜ್ಗೆ ಕಲ್ಪಿಸಿದ್ದ ಅವಕಾಶ ರದ್ದು ಮಾಡಿತು. ವಿವಾದಿತ ಜಾಗವು ಸರಸ್ವತಿ ದೇವಿಗೆ ಸಮರ್ಪಿತವಾದಂಥ ದೇವಾಲಯ ಅಂತ ತೀರ್ಪನ್ನು ಕೊಟ್ಟಿತ್ತು. ಅದಾದಮೇಲೆ ಮತ್ತೆ ಇವರು ಮುಸ್ಲಿಂ ಸಮುದಾಯದ ಕಡೆಯವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಈಗ ನೋಡಿ, ಅಲ್ಲಿ ಪಕ್ಕದ ಆ ಸಂಕೀರ್ಣದ ಪಕ್ಕದ ಜಾಗದಲ್ಲಿ ಅವ್ರಿಗೆ ನಮಾಜ್ ಮಾಡಲಿಕ್ಕೆ ಮಹತ್ವದ ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿದೆ. आज माननीय सर्वोच्च न्यायालय में भोजशाला धार मध्य प्रदेश का जो मामला था वो आज सुनवाई के लिए सूचीबद्ध हुआ। आपको मैं बता दूं कि आज मुस्लिम पक्ष के द्वारा मध्य प्रदेश उच्च न्यायालय के उस फैसले को, यानी कि 15 मई 2026 के उस फैसले को चुनौती दी गई थी, जिसमें कि जिस फैसले से जो मुसलमानों को भोजशाला परिसर में नमाज अदा करने से रोक दिया गया और यह कहा गया कि ASI के निगरानी में पूरा परिसर दे दिया गया माननीय उच्च न्यायालय के द्वारा। साथ ही साथ हिंदुओं के लिए अनवरत पूजा याचना का मार्ग प्रशस्त हो गया और वहाँ जो माता सरस्वती का मंदिर है वहाँ पर अब हिंदू पक्षकार और हिंदू समाज के लोग अनवरत पूजा अर्चना कर सकते हैं। इन